ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ಪ್ರೆಸೆಂಟಾಗಿ ಬಂಗಾರಪೇಟೆ ರೈಲ್ವೆ ಸ್ಟೇಷನ್ ಆಚೆ ಇದ್ದೀವಿ. ನೋಡಿ, ನಿಮಗೆ ಲೆಫ್ಟ್ ಸೈಡಲ್ಲಿ ಯಾವ ಥರ ಮೆಟ್ಲು ಕಾಣಿಸುತ್ತೆ ನೋಡಿ, ಪ್ಲಾಟ್ಫಾರ್ಮ್ ಒಳಗಡೆ ಹೋಗೋದಕ್ಕೆ. ನಿಮಗೆ ರೈಟ್ ಸೈಡ್ ಬಂದುಬಿಟ್ಟು ಬಂಗಾರಪೇಟೆ ಜಂಕ್ಷನ್ ಸೌತ್ ವೆಸ್ಟರ್ನ್ ರೈಲ್ವೇಸ್ ಅಂತ ಬೋರ್ಡ್ ಕಾಣಿಸುತ್ತೆ. ಈ ಎಂಟ್ರೆನ್ಸಲ್ಲಿ ಐ ಲವ್ ಬಂಗಾರಪೇಟೆ ಅಂತ ನಿಮಗೆ ಒಂದು ಲೋಗೋ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ಒಳಗಡೆ ಹೋಗೋಣ ಬನ್ನಿ. ನಿಮಗೆ ಲೆಫ್ಟ್ ಸೈಡಲ್ಲಿ ಟಿಕೆಟ್ ವೆಂಡಿಂಗ್ ಮಿಷಿನ್ ಸಿಗುತ್ತೆ, ಮುಂದೆ ಟಿಕೆಟ್ ಕೌಂಟರ್ ಸಿಗುತ್ತೆ. ಬೇಕಂದರೆ ನಾವು ಇಲ್ಲೇ ಟಿಕೆಟ್ ವೆಂಡಿಂಗ್ ಮಿಷಿನಲ್ಲಿ ಟಿಕೆಟ್ ತೊಗೋಬೋದು. ನೋಡಿ, ನಮಗೆ ಬಂಗಾರಪೇಟೆಯಿಂದ SMS 20 ರೂಪೀಸ್ ಚಾರ್ಜ್ ಮಾಡಿದ್ದಾರೆ ಮೆಮೊ ಟ್ರೈನಲ್ಲಿ ಹೋಗೋದಕ್ಕೆ. ನಾವು ಒಳಗಡೆ ಬಂದಿದ ತಕ್ಷಣ ನಮಗೆ ಎಸ್ಕಲೇಟರ್ ಆಗಿರ್ಬೋದು, ಇಲ್ಲಾಂದರೆ ಫುಟ್ವೇರ್ ಆಗಿರ್ಬೋದು, ಎರಡೂ ಸಿಗುತ್ತೆ. ನಿಮ್ಗೆ ಬೇಕಂದರೆ ಎಸ್ಕಲೇಟರ್ ಯೂಸ್ ಮಾಡ್ಕೊಂಡು ಆರಾಮಾಗಿ ಪ್ಲಾಟ್ಫಾರ್ಮ್ ಒಳಗಡೆಗೆ ಎಂಟ್ರಿ ಆಗ್ಬೋದು. ನಮಗೆ ಟ್ರೈನ್ ಇರೋದು ಬಂದುಬಿಟ್ಟು ಪ್ಲಾಟ್ಫಾರ್ಮ್ ನಂಬರ್ 5ರಿಂದ ಬಂಗಾರಪೇಟೆಯಿಂದ SMS ಹೋಗೋಂತಹ ಟ್ರೈನ್ ಅದು. ಇವಾಗ ನಮ್ಮ ಪ್ರೆಸೆಂಟಾಗಿ ನಮ್ಗೆ ಆಪೋಸಿಟ್ ಒಂದು ಟ್ರೈನ್ ಬರ್ತಾಯಿದೆ ನೋಡಿ, ಅದು ಬಂದುಬಿಟ್ಟು ಪ್ಲಾಟ್ಫಾರ್ಮ್ ನಂಬರ್ 1ರಲ್ಲಿ ಬರ್ತಾಯಿದೆ. ಆ ಟ್ರೈನ್ ಬಂದುಬಿಟ್ಟು MGR ಚೆನ್ನೈ ಸೆಂಟ್ರಲಿಂದ KSR ಬೆಂಗಳೂರು ಹೋಗೋಂಥ ಲಾಲ್ಬಾಗ್ ಎಕ್ಸ್ಪ್ರೆಸ್. ಆಲ್ಮೋಸ್ಟ್ 15 ನಿಮಿಷ ಡಿಲೇಯಿಂದ ಬರ್ತಾರೆ. ನೋಡಿ, ಮುಂದೆ ಬೋರ್ಡ್ ಹಾಕಿದ್ದಾರೆ ನೋಡಿ, ಅಲ್ಲಿ MGR ಚೆನ್ನೈ ಸೆಂಟ್ರಲ್ KSR ಬೆಂಗಳೂರು. ಪ್ಲಾಟ್ಫಾರ್ಮಲ್ಲಿ 1ನೇ ಪ್ಲಾಟ್ಫಾರ್ಮಲ್ಲಿ ಬಂದಿದೆ. ಆಲ್ಮೋಸ್ಟ್ 3ನೇ ಪ್ಲಾಟ್ಫಾರ್ಮ್ ಬರೋದು. ಇವತ್ತೇನೋ 1ನೇ ಪ್ಲಾಟ್ಫಾರ್ಮ್ ಬಂದಿದ್ದಾರೆ ನೋಡಿ. ಜನರಲ್ ಯಾವ ಥರ ಫುಲ್ ಖಾಲಿ ಇದೆ ನೋಡಿ, ಇವತ್ತೇನೋ ತುಂಬ ಖಾಲಿ ಇದೆ ಟ್ರೈನು. ಇವಾಗ ನಮಗೆ ಟ್ರೈನ್ ಇರೋದು ಮಾರಿಕುಪ್ಪಮಿಂದ ಬಂಗಾರಪೇಟೆಗೆ ಬರುತ್ತೆ ಟ್ರೈನು, ಮತ್ತು ಬಂಗಾರಪೇಟೆಯಿಂದ SMS ಮತ್ತು ಅದು ಟ್ರೈನ್ ಹೋಗುತ್ತೆ. ನಾವು ಹೋಗೋ ಅಂಥ ಟ್ರೈನು ಇದು. ನೋಡಿ, ನಿಮಗೆ ಯಾವ ಥರ ಫೀಲಿಂಗ್ ಬರ್ತಾಯಿದೆ ನೋಡಿ. ಶತಾಬ್ದಿ ಎಕ್ಸ್ಪ್ರೆಸ್ ಕೋಚಸ್ ಥರ ಫೀಲಿಂಗ್ ಇದೆ ಲಾಲ್ಬಾಗ್ ಎಕ್ಸ್ಪ್ರೆಸ್ಗೆ. ನೋಡಿ ಯಾವ ಥರ ಇದೆ ಅಂತ. ಮುಂದೆ ನಿಮಗೆ ಬೇಕು ಅಂದರೆ ಈ ವಿಡಿಯೋನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಲಾಲ್ಬಾಗ್ ಎಕ್ಸ್ಪ್ರೆಸ್ ಮಾಡಬೇಕು ಅಂತ KSR ಬೆಂಗಳೂರಿಂದ ಚೆನ್ನೈ ಆದರೂ ಮಾಡ್ತೀನಿ, ಇಲ್ಲ ಚೆನ್ನೈಯಿಂದ KSR ಬೆಂಗಳೂರಿಗಾದರೂ ಮಾಡ್ತೀನಿ. ಬೇಕು ಅಂದರೆ ನಮಗೆ ತಿಳಿಸಿ. ನಾವು ಟ್ರೈನ್ ಹತ್ತಿದ್ದೀವಿ. ನಮಗೆ ಆಪೋಸಿಟಲ್ಲಿ ಒಂದು ಟ್ರೈನ್ ಬರ್ತಾಯಿದೆ ನೋಡಿ, ಪ್ಲಾಟ್ಫಾರ್ಮ್ 4ರಲ್ಲಿ ಒಂದು ಟ್ರೈನ್ ಎಂಟ್ರಿ ಆಗ್ತಾರೆ. ಆ ಟ್ರೈನ್ ಬಂದುಬಿಟ್ಟು SMVT ಇಂದ ಎರ್ನಾಕುಳಂ ಹೋಗೋಂಥ ಸ್ಪೆಷಲ್ ಟ್ರೈನ್. ನೋಡಿ, ನಮಗೆ ಡಿಪಾರ್ಚರ್ ಆಗಿ ಬರ್ತಾಯಿದೆ ನೋಡಿ, ಟುವರ್ಡ್ಸ್ ಕುಪ್ಪಂ ಕಡೆ ಹೋಗೋ ಟ್ರೈನ್ ಅದು. VAV7 ಲೋಕೋಮೋಟಿವ್ ಕೃಷ್ಣರಾಜಪುರಂದು. LHB ಕೋಚಸ್ ಇದೆ, ಚೆನ್ನಾಗಿದೆ ಕೋಚಸ್ಸು. ಇವಾಗ ಆ ಟ್ರೈನ್ ಹೋಗುತ್ತೆ ತಿರುವನಂತಪುರಂ, ಎರ್ನಾಕುಳಂ ಅಂತ ಟ್ರೈನ್ ಅದು. ತಿರುವನಂತಪುರಂ ಅಲ್ಲ, ಎರ್ನಾಕುಳಂ ಅಂದರೆ ಕೊಚ್ಚಿನ್ ಹೋಗೋವಂಥ ಟ್ರೈನ್ ಅದು. ನೋಡಿ, ಫುಲ್ಲು ಪ್ಯಾಕ್ ಇದ್ದಾಗಿರೋ ಟ್ರೈನ್ ಮಾತ್ರ. ನಮ್ಮ ಟ್ರೈನ್ ಇನ್ನೇನು ನೋಡೋ ಟೈಮ್ ಆಯಿತು. ಈ ಟ್ರೈನ್ ಬಂದಿದೆ, ನಮ್ಮ ಟ್ರೈನ್ ಇವಾಗ ಬಿಡ್ತಾರೆ. ನಮ್ಮ ಪ್ರಕಾರ ನೋಡೋಣ ಎಷ್ಟೊತ್ತಿಗೆ ಡಿಪಾರ್ಚರ್ ಆಗುತ್ತೆ ಅಂತ. ನೋಡಿ, ನಮ್ಮ ಟ್ರೈನ್ ನೋಡಿ ಯಾವ ಥರ ಇದೆ ಅಂತ. ಒಳಗಡೆ ಫುಲ್ಲು ಖಾಲಿ ಇದೆ. ಇವರು ಟ್ರೈನ್ ತೋರಿಸಿದ್ರು ಒಳಗಡೆ ನಿಮಗೆ. ಇವಾಗ ನೋಡಿ, ಸೀಟುಗಳು ಎಷ್ಟು ಖಾಲಿ ಇದೆ ಅಂದರೆ ಅಷ್ಟು ಖಾಲಿ ಇದೆ. ಎಲ್ಲಾದರೂ ಕೂತ್ಕೊಬೋದು. ಇದು ಅನ್ರಿಸರ್ವ್ಡ್ ಕೋಚಸ್ಸು. ನಮಗೆ ಚಾರ್ಜಿಂಗ್ ಹಾಕೋದಕ್ಕೆ ಎಲ್ಲ ಆಪ್ಷನ್ಸು ನಿಮಗೆ ಇದೆ. ನಮ್ಮ ಟ್ರೈನ್ ಡಿಪಾರ್ಚರ್ ಆಗಿದೆ 5ನೇ ಪ್ಲಾಟ್ಫಾರ್ಮಿಂದ. ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇರೋದು 4ನೇ ಪ್ಲಾಟ್ಫಾರ್ಮು. ಬೆಂಗಳೂರಿಂದ ಜೋಲಾರ್ಪೇಟೆ, ಕಾಟ್ಪಾಡಿ ಆಗಿರ್ಬೋದು, ಎಲ್ಲ ಟ್ರೈನ್ 4ನೇ ಪ್ಲಾಟ್ಫಾರ್ಮಿಂದನೇ ಹೋಗುತ್ತೆ ನಿಮಗೆ. ಅದೇ 5ನೇ ಪ್ಲಾಟ್ಫಾರ್ಮ್ ಆದರೆ ನೀವು ಒಂದೊಂದು ಟೈಮ್ ಮಾರಿಕುಪ್ಪಮಿಂದ ಬರೋ ಟ್ರೈನ್ ಆಗಿರ್ಬೋದು, ಇಲ್ಲಾಂದರೆ ಕೋಲಾರ ಕಡೆ ಹೋಗೋಂಥ ಟ್ರೈನ್ಗಳಾಗಿರ್ಬೋದು, ಅವೆಲ್ಲ 5ನೇ ಪ್ಲಾಟ್ಫಾರ್ಮಿಂದ ಡಿಪಾರ್ಚರ್ ಆಗ್ತಾರೆ. ನಿಮ್ಗೆ ಆಪೋಸಿಟ್ ಬರ್ತಾಯಿದೆ ನೋಡಿ, ಅದು ಬಂದುಬಿಟ್ಟು KSR ಬೆಂಗಳೂರಿಂದ ಮಾರಿಕುಪ್ಪಂ ಹೋಗೋಂಥ ಮೆಮೊ ಎಕ್ಸ್ಪ್ರೆಸ್ಸು. ನಿಮಗೆ ಬಂಗಾರಪೇಟೆ ಔಟ್ರಲ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಮೋಸ್ಟ್ಲಿ ಅಲ್ಲಿ ಪ್ಲಾಟ್ಫಾರ್ಮ್ ಖಾಲಿ ಇಲ್ಲ, ಅದಕ್ಕೆ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ. ಇವಾಗ ಹೋಗುತ್ತೆ ಟುವರ್ಡ್ಸ್ ಮಾರಿಕುಪ್ಪಂ ಕಡೆಗೆ. ಇದು ಕೂಡ ತುಂಬ ಡಿಮ್ಯಾಂಡ್ ಟ್ರೈನ್ ಇದೆ. ನಾನು ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ ಮಾಡೋಣ. ಬೇಕಾದರೆ ಡೇ ಟೈಮ್ ಮಾಡೋಣ, ನೈಟ್ ಟೈಮ್ ಬೇಡ. ಇವಾಗ ನನ್ನ ಟ್ರೈನು ಹೋಗ್ತಾಯಿದೆ ನೋಡಿ ಟುವರ್ಡ್ಸ್ ಟೇಕಲ್ ಕಡೆಗೆ. ನನ್ನ ಟ್ರೈನ್ ನೋಡಿ ಟೇಕಲ್ಲಿಂದ ಡಿಪಾರ್ಚರ್ ಆಗಿ ಮುಂದೆ ಹೋಗ್ತಾರೆ. ಟೇಕಲ್ ನೋಡಿ ಬೋರ್ಡು, ಟೇಕಲ್ಲಿಂದ ಯಾರಾದರೂ ನನ್ನ ವೀಡಿಯೋನ ನೋಡ್ತಾಯಿದ್ರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಥರ ನಿಮಗೆ ಯಾವುದಾದ್ರು ವೀಡಿಯೋಸ್ ಬೇಕು ಅಂದರೆ ಟ್ರೈನ್ದು ಆಗಿರ್ಬೋದು, ಟ್ರಾವೆಲ್ ಆಗಿರ್ಬೋದು, ನಿಮ್ಮ ಕಮೆಂಟ್ ಮೂಲಕ ತಿಳಿಸಿದ್ರೆ ಅದರಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಟ್ರೈನ್ ಹೋಗ್ತಾರೆ ಟುವರ್ಡ್ಸ್ ಮಾಲೂರು ಕಡೆಗೆ. ಮಧ್ಯಾಹ್ನ ಏನಾದರೂ ಹಳ್ಳಿಗಳು ಬಂದರೆ ನಿಮ್ಗೆ ಅದೇನು ತೋರಿಸಲ್ಲ, ಮೈನ್ ಮಾತ್ರ ತೋರಿಸ್ತೀನಿ. ಯಾಕಂದರೆ ವೀಡಿಯೋ ಜಾಸ್ತಿ ಆಗೋಗುತ್ತೆ. ಅದಕ್ಕೋಸ್ಕರ ಮೈನ್ ತೋರ್ಸೋಕ್ಕೆ ಮಾತ್ರ ನಾನು ಟ್ರೈ ಮಾಡ್ತೀನಿ. ಟ್ರೈನ್ ಆಪೋಸಿಟ್ ಒಂದು ಬರ್ತಾಯಿದೆ ನೋಡಿ, ಅದು ಬಂದುಬಿಟ್ಟು ಕುಪ್ಪಂ ಹೋಗೋಂಥ ಮೆಮೊ ಟ್ರೈನು. ನೋಡಿ ಆ ಥರ ಫುಲ್ ಸ್ಪೀಡಲ್ಲಿ ಹೊಡಿತಾ ಇದ್ದಾನೆ ಟ್ರೈನ್ ಮಾತ್ರ ಅದು. ಇವಾಗ ನಮ್ಮ ಟ್ರೈನು ಬಂದಿದೆ ಮಾಲೂರಿಂದ ಹೊರಟಿರೋ ನಮ್ಮ ಟ್ರೈನು. ಇವಾಗ ನಮ್ಮ ಟ್ರೈನ್ ನೆಕ್ಸ್ಟು ವೈಟ್ ಫೀಲ್ಡಲ್ಲಿ ಸ್ಟಾಪ್ ಇದೆ. ವೈಟ್ ಫೀಲ್ಡಲ್ಲಿ ನಿಮಗೆ ತೋರಿಸ್ತೀನಿ. ಮಾಲೂರಿಂದ ನಮ್ಮ ಟ್ರೈನು ಹೋಗ್ತಾಯಿದೆ. ಮಾಲೂರಿಂದ ಯಾರಾದರೂ ನನ್ನ ವೀಡಿಯೋನ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಆ ಥರನೇ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಬೇರೆಯವ್ರಿಗೆ ಶೇರ್ ಮಾಡಿ.
ನಮ್ಮ ಟ್ರೈನ್ ಹೊರಟಿದೆ ನೋಡಿ, ಮಾಲೂರಿಂದ 3ನೇ ಪ್ಲಾಟ್ಫಾರ್ಮಿಂದ ಹೋಗಿದೆ ನಮ್ಮ ಟ್ರೈನು. ಇಲ್ಲಿ ಯಾವುದೋ ಒಂದು ದೇವನಗುಂದಿ ಅಂತ ಒಂದು ಸ್ಟೇಷನಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ. ನಮಗೆ ನಮ್ಮ ಟ್ರೈನ್ ಇಲ್ಲಿ ಸ್ಟಾಪ್ ಇಲ್ಲ, ಬಟ್ ಸ್ಟಾಪ್ ಕೊಟ್ಟಿದೆ. ಮತ್ತು ಹೋಗ್ತಾ ಇರೋ ಟುವರ್ಡ್ಸು ವೈಟ್ ಫೀಲ್ಡ್ ಕಡೆಗೆ ನೋಡಿ, ಲೆಫ್ಟ್ ಸೈಡಲ್ಲಿ ನಿಮಗೆ ಯಾವ ಥರ ಮನೆ ಇದೆ ಅಂತ. ಮೋಸ್ಟ್ಲಿ ಇಲ್ಲಿ ಜಾಸ್ತಿ ಅವಾಗಿಂದ ನೋಡ್ತಾ ಇದ್ವಿ, ಗೂಡ್ಸ್ ಟ್ರೈನ್ ತುಂಬ ಓಡಾಡ್ತಾ ಇದ್ದಾವೆ ಈ ರೂಟಲ್ಲಿ. ದೇವನಗುಂದಿಯಿಂದ ಯಾರಾದರೂ ವೀಡಿಯೋನ ನೋಡ್ತಾಯಿದ್ರೆ ನನ್ನ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಆ ಥರನೇ ದೇವನಗುಂದಿಯಿಂದ ನಮ್ಮ ಟ್ರೈನ್ ಹೊರಟಿದೆ ಟುವರ್ಡ್ಸ್ ವೈಟ್ ಫೀಲ್ಡ್ ಕಡೆಗೆ. ನೋಡಿ, ನಮ್ಮ ಟ್ರೈನ್ ವೈಟ್ ಫೀಲ್ಡ್ಗೆ ಎಂಟ್ರಿ ಆಯಿತು. ವೈಟ್ ಫೀಲ್ಡಲ್ಲಿ ಸುಮಾರು 5 ನಿಮಿಷ ನಿಲ್ಲಿಸೋದಾದಮೇಲೆ ನಮ್ಮ ಟ್ರೈನ್ ಹೊರಟಿದೆ ವೈಟ್ ಫೀಲ್ಡ್ ಸ್ಟೇಷನಿಂದ. ವೈಟ್ ಫೀಲ್ಡ್ ಅಂದರೆ ತುಂಬ ಜನ ಅಂತಾರೆ ವೈಟ್ ಫೀಲ್ಡ್ ಅಂತ, ಅಂದರೆ ಅದು ನಿಮಗೆ ನಿಯರ್ ಕಾಡುಗೋಡಿ ಹತ್ರ ಬರುತ್ತೆ. ಕಾಡುಗೋಡಿ, ವೈಟ್ ಫೀಲ್ಡು, ಫಾರಮ್ ಎಲ್ಲ ಸರೌಂಡಿಂಗು ಬರುತ್ತೆ ನಿಮಗೆ. ತುಂಬ ಜನ ಬಂಗಾರಪೇಟೆಯಿಂದ KGF ಇಂದ ಬರೋವರು, ಬೆಂಗಳೂರಿಗೆ ಹೋಗೋರು ತುಂಬ ಜನ ಇಲ್ಲೇ ಇಳ್ಕೊಂಡ್ಬಿಡ್ತಾರೆ. ಯಾಕಂದರೆ ನಿಮಗೆ ಮಾರ್ತಳ್ಳಿ ಆಗಿರ್ಬೋದು ಎಲ್ಲ ತುಂಬ ಹತ್ರ ಆಗುತ್ತೆ, ಅದಕ್ಕೋಸ್ಕರ ತುಂಬ ಜನ ಇಲ್ಲೇ ಇಳ್ಕೊತಾರೆ. ಮಾರ್ತಳ್ಳಿ ಆದರೆ ನಿಮಗೆ KRPುರಂ ರೈಲ್ವೆ ಸ್ಟೇಷನಿಂದ ಹತ್ರ ಆಗುತ್ತೆ. ವೈಟ್ ಫೀಲ್ಡಿಂದ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ವೈಟ್ ಫೀಲ್ಡ್ ಸ್ಟೇಷನ್ ಕೋಡ್ ಬಂದ್ಬಿಟ್ಟು WFD. ನೋಡಿ, ನಿಮಗೆ ರೈಟ್ ಸೈಡ್ ಕಾಣಿಸ್ತಾ ನೋಡಿ ಟಿನ್ ಫ್ಯಾಕ್ಟ್ರಿ ಬ್ರಿಡ್ಜ್, ಅಂದರೆ KRPುರಂ ಬ್ರಿಡ್ಜ್. ರೈಟ್ ಸೈಡ್ ಬಂದ್ಬಿಟ್ಟು ಯಾವುದೋ ಒಂದು ಗೂಡ್ಸ್ ನಿಂತಿದೆ KRPುರಮಲ್ಲಿ, ಅಂದರೆ ಕೃಷ್ಣರಾಜಪುರಂ ಅಂತಾರೆ. ಕೃಷ್ಣರಾಜಪುರ ನಮ್ಮ ಕನ್ನಡ ವರ್ಡ್ಸ್ನ ಮಾತಾಡೋಕ್ಕೆ ಯೂಸ್ ಮಾಡಿ. ನಮ್ಮ ಟ್ರೈನ್ ಬಂದಿದೆ ಕೃಷ್ಣರಾಜಪುರ ರೈಲ್ವೆ ನಿಲ್ದಾಣಕ್ಕೆ. ಆಪೋಸಿಟ್ಟು ಯಾವುದೋ ಒಂದು ಟ್ರೈನ್ ಬರ್ತಾಯಿದೆ, ನೋಡೋಣ ಯಾವ ಟ್ರೈನ್ ಬರ್ತಾಯಿದೆ ಅಂತ. ಕೃಷ್ಣರಾಜಪುರ ಸ್ಟೇಷನ್ ಕೋಡ್ ಬಂದ್ಬಿಟ್ಟು KJM. ನಮ್ಮ ಟ್ರೈನು ಸುಮಾರು 10 ಮಿನಿಟ್ಸಿಂದ ಇಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ, ಯಾಕಂತ ಗೊತ್ತಿಲ್ಲ. ಯಾವುದಾದ್ರೂ ಮೋಸ್ಟ್ಲಿ ಟ್ರೈನ್ ಆಪೋಸಿಟ್ ಬರ್ತಾ ಇರ್ಬೋದು, ಅದಕ್ಕೋಸ್ಕರ ನಿಲ್ಲಿಸಿಬಿಟ್ಟಿರ್ತಾರೆ ಅಂತ ಅಂದ್ಕೊತೀನಿ. ನೋಡಿ, ಇದು ಬಂದುಬಿಟ್ಟು KSR ಬೆಂಗಳೂರಿಂದ ಮಾರಿಕೊಪ್ಪಂ ಅಂತ ಮೆಮೊ ಟ್ರೈನ್. ಇದು ಇವಾಗ ಹೋಗ್ತಾರೆ ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನಿಂದ, ಅಂದರೆ ಕೃಷ್ಣರಾಜಪುರ ರೈಲ್ವೆ ನಿಲ್ದಾಣದಿಂದ ಹೊರಟಿದೆ ಆ ಟ್ರೈನ್, ಮೆಮೊ ಟ್ರೈನ್. ಫುಲ್ಲು ಅಂದರೆ ಈ ಟೈಮಲ್ಲಿ ಕಮ್ಮಿ ಇರ್ತಾರೆ ಜನ. ಅದೇ ನಿಮಗೆ ಈವ್ನಿಂಗ್ ಟೈಮ್ ಆದರೆ ಫುಲ್ಲು ಡೋರಲ್ಲಿ ನಿಂತ್ಕೊಂಡು ಹೋಗ್ತಾರೆ ಜನರು. ಆ ಥರ ಈ ರೂಟಲ್ಲಿ ಓಡಾಡ್ತಾರೆ ಮೆಮೊ ಟ್ರೈನ್ಗಳಲ್ಲಿ. ಎಲ್ಲ ಕೆಲಸಕ್ಕೆ ಬಂದಿರ್ತಾರೆ. KRPುರಂ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಬಂಗಾರಪೇಟೆ, ಮಾಲೂರು, ಅವರೆಲ್ಲ ಅಲ್ಲಿಂದನೇ ಬಂದಿರ್ತಾರೆ. ನಮ್ಮ ಟ್ರೈನು 20 ನಿಮಿಷ ಆದಮೇಲೆ ಹೊರಟಿದೆ ಕೃಷ್ಣರಾಜಪುರ ರೈಲ್ವೆ ನಿಲ್ದಾಣದಿಂದ. ಈ ಸ್ಟೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಯಾರೂ ಇಲ್ಲ. ಪ್ಲಾಟ್ಫಾರ್ಮ್ ನಂಬರ್ 4ರಿಂದ ಹೊರಟಿದೆ ನಮ್ಮ ಟ್ರೈನ್. ಅದೇ ಡೇ ಟೈಮ್ ಆದರೆ ಎಷ್ಟು ಜನ ಇರ್ತಾರೋ ಇಲ್ಲೇ. ಇವಾಗ ನಮ್ಮ ಟ್ರೈನ್ ನೆಕ್ಸ್ಟ್ ಸ್ಟಾಪ್ ಇರೋದು SMBT ಬೆಂಗಳೂರು ಸ್ಟೇಷನಲ್ಲಿ. ನನ್ನ ಪ್ರಕಾರ ಇಲ್ಲಿ ಒಂದು ಟ್ರೈನ್ ಕ್ರಾಸ್ ಆಗುತ್ತೆ ನೋಡಿ. ಈ ಟ್ರೈನ್ ಬಂದುಬಿಟ್ಟು LTT ಇಂದ CB, ಅಂದರೆ ಲೋಕಮಾನ್ಯ ತಿಲಕಿಂದ ಕೊಯಂಬತ್ತೂರು ಹೋಗೋಂಥ ಟ್ರೈನ್ ಇದು. ನಮ್ಮ ಟ್ರೈನ್ ಬಂದು ನಿಲ್ಲಿಸ್ಬಿಟ್ರೆ ಮತ್ತೆ ಆ ಟ್ರೈನ್ ಬಂತು. ಇನ್ನೂ ಒಂದು ಟ್ರೈನ್ ಬರ್ತಾಯಿದೆ, ನಾನು ಚೆಕ್ ಮಾಡಿದೆ, ಒಂದೇ ಭಾರತ್ ಒಂದು ಬರ್ತಾಯಿದೆ. ಓವರ್ಟೇಕ್ ಮಾಡ್ತಾನೆ ನಮ್ಮ ಟ್ರೈನ್ಗೆ. ಇವಾಗ ಬಯಪ್ನಲ್ಲಿ ಔಟ್ರಲ್ಲಿದೆ, ಅಂದರೆ ಬಯಪ್ನಲ್ಲಿ ಸ್ಟೇಷನಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ನಮ್ಮ ಟ್ರೈನ್. ಮತ್ತು ಆ ಟ್ರೈನ್ನ ಇವಾಗ ಬರ್ತಾಯಿದೆ ನೋಡಿ, ನಿಮಗೆ ತೋರಿಸ್ತೀನಿ ನೋಡಿ ನಮ್ಮ ಟ್ರೈನ್ ಯಾವ ಥರ ಇದೆ ಅಂತ ನೋಡಿ. ಕೋಚಸ್ಸು ತುಂಬ ಚೆನ್ನಾಗಿದೆ, ICF ಕೋಚಸ್. ಇವಾಗ ನಮಗೆ ಒಂದು ಟ್ರೈನು ಓವರ್ಟೇಕ್ ಮಾಡುತ್ತೆ, ಅದು ಬಂದುಬಿಟ್ಟು ನಿಮ್ಗೆ ಅಲ್ಲಿ ಬರ್ತಾಯಿದೆ ನೋಡಿ. ಆ ಟ್ರೈನ್ ಬಂದುಬಿಟ್ಟು ಎರ್ನಾಕುಲಮಿಂದ KSR ಬೆಂಗಳೂರು ಅಂತ ಆರೆಂಜ್ ಒಂದೇ ಭಾರತ್. ನೋಡಿ ಯಾವ ಥರ ಐತೆ ಟ್ರೈನ್, ಫುಲ್ಲು ಸ್ಪೀಡಲ್ಲಿ ಹೊಡಿತಾವೆ. 8 ಕೋಚಸ್ ಇದೆ ಅಷ್ಟೇ. ಇವಾಗ ಆ ಟ್ರೈನ್ ಹೋಯ್ತು, ಇವಾಗ ನಮ್ಮ ಟ್ರೈನ ಬಿಡ್ತಾರೆ. ಇವಾಗ ನೋಡಿ ನಮ್ಮ ಟ್ರೈನ್ ಬಂದಿದೆ SMBT ರೈಲ್ವೆ ಸ್ಟೇಷನ್. ನೋಡಿ ಇನ್ನೂ ಔಟ್ರಲ್ಲಿ ಅಷ್ಟು ಟ್ರೈನ್ ಇದೆ ನೋಡಿ, ಹತ್ತು ಕಡೆ ಎಲ್ಲ ಮಮ್ಮಿ ನಿಂತಿದೆ, ಮತ್ತು ಇದು ಕಡೆ ಟ್ರೈನ್ಸ್ ಇದೆ. ನಮ್ಮ ಟ್ರೈನು ಸ್ಲೋ ಆಗಿ ಎಂಟ್ರಿ ಆಗ್ತಾಯಿದೆ SMBT ರೈಲ್ವೆ ಸ್ಟೇಷನ್ ಒಳಗಡೆ. SMBT ಅನ್ನೋದು ಬೆಂಗಳೂರಿನ ಒನ್ ಆಫ್ ದ ಸಪೋರ್ಟಿಂಗ್ ಸ್ಟೇಷನ್ ಅಂತ ಹೇಳ್ಬೋದು. ಅಂದರೆ ನಿಮಗೆ ಇಲ್ಲಿಂದ ತಿರುಪತಿ ಆಗಿರ್ಬೋದು, ಇಲ್ಲಾಂದರೆ ನಿಮಗೆ ನಾರ್ತ್ ಈಸ್ಟು ಅಸ್ಸಾಮು, ಇಲ್ಲಾಂದರೆ ಮತ್ತು ಔರಾ ಹೋಗೋಂಥ ಟ್ರೈನ್ಸ್ ಎಲ್ಲ ಇಲ್ಲಿಂದನೇ ಹೋಗುತ್ತೆ ನೋಡಿ. SMBT ಬೆಂಗಳೂರಿನ ನಿಲ್ದಾಣ. ಎಷ್ಟು ಚೆನ್ನಾಗಿದೆ ನೋಡಿ ರೈಲ್ವೆ ಸ್ಟೇಷನ್, ತುಂಬ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು ನನಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ. ನಮ್ಮ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ